ಕನ್ಯಾ ರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ ಈ ವರ್ಷದಲ್ಲಿ ಹಾಗೆ ಉತ್ತರ ಫಲ್ಗುಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತ ನಕ್ಷತ್ರ, ಗುರು 9ರಿಂದ 10ಕ್ಕೆ ಬರ್ತಾನೆ, ಶನಿ 6ರಿಂದ 7ಕ್ಕೆ ಬರ್ತಾನೆ, ರಾಹು 7ರಿಂದ 6ಕ್ಕೆ, ಕೇತು 1ರಿಂದ 12ಕ್ಕೆ ಬರ್ತಾನೆ. ಒಟ್ಟಾರೆಯಾಗಿ ಆರ್ಥಿಕ ಪ್ರಗತಿ ಇದೆ, ವಿದೇಶದಿಂದ ಶುಭ ಸುದ್ದಿ ಸಿಗುತ್ತೆ, ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ನಾನಾ ಮೂಲದ ಅವಕಾಶಗಳು ಸಿಗ್ತಕ್ಕಂಥದ್ದು ಯೋಗ, ಹೆಸರು ಪ್ರಚಾರಕ್ಕೆ ಬರುತ್ತೆ. ತಾಳ್ಮೆಯಿಂದ ಕೆಲಸ ಕಾರ್ಯಗಳಲ್ಲಿ ನೀವು ಎಲ್ಲೋ ಒಂದು ಕಡೆ ಶ್ರದ್ಧೆ ವಹಿಸಿದ್ದಾದರೆ ಶುಭ ಆಗ್ತಕ್ಕಂಥ ಯೋಗ, ಸಹೋದರಿಯರ ಜೊತೆ ಒಳ್ಳೆ ಬಾಂಧವ್ಯ ಇರ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಸಾಂಸಾರಿಕವಾಗಿ ಆತುರತೆ ಬೇಡ ಅಂತ ಹೇಳುತ್ತೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಎಡರುಗಳು ಕೂಡ ಬರ್ತಕ್ಕಂಥ ವರ್ಷ ಕೂಡ ಅದಾಗಿರುತ್ತೆ. ವ್ಯಾಪಾರದ ಕಡೆ ಗಮನ ಕೊಡಿ. ತಮಗೆ ಬೇಕಾದವರು ಇರ್ಬೋದು, ಪೂರ್ವಿಕರಿರ್ಬೋದು, ಅಥವಾ ಎಲ್ಲೋ ಒಂದು ತಂದೆ ತಾಯಿಗಳಿರ್ಬೋದು, ಪೋಷಕರಿರ್ಬೋದು, ಇವರ ವಿಚಾರವಾಗಿ ಸ್ವಲ್ಪ ಹೆಚ್ಚು ಗಮನವನ್ನು ಕೂಡ ತಾವು ಕೊಡಬೇಕಾಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ಪೂರ್ಣ ಅವಕಾಶಗಳು ಬರುತ್ತೆ, ಅದನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ಪಾಲುದಾರಿಕೆಯಿಂದ ಮಕ್ಕಳ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ, ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಇರತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ. ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ. ಶೇಂಗಾ ಬೆಳೆದಿರ್ತಕ್ಕಂಥ ಅಂದರೆ ಕಡಲೆಕಾಯಿ ಬೆಳೆದಿರ್ತಕ್ಕಂಥ ಯಾರಿರ್ತಾರೋ ಈ ಒಂದು ಕನ್ಯಾ ರಾಶಿಯವರಿಗೆ ಶುಭ ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಸಿರು ಮತ್ತು ಗೋಧಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. 5 ಮತ್ತು 2 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಈ ರಾಶಿಯವರಿಗೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತ್ವಂ ನಮಾಮಿ ಶನೇಶ್ಚರಂ, ಈ ಮಂತ್ರವನ್ನು ಶನಿಯ ಶ್ಲೋಕ, ಶನಿಯ ಮಂತ್ರವನ್ನು ಹೇಳ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಕೊಡೋದಾಗಿರುತ್ತೆ. ತಮ್ಮ ಆದಾಯ 14 ಇರುತ್ತೆ, ಇನ್ನು ಖರ್ಚು ಬಂದಾಗ 3 ಇರುತ್ತೆ. ಅಂದರೆ ಆದಾಯ ಜಾಸ್ತಿ ಇರೋದ್ರಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಒಂದು ವರ್ಷ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ. ಆದರೆ ಗುರುಬಲ ಇಲ್ಲ, ಆದರೂ ಗ್ರಹಬಲ ಇದೆ, ಒಳ್ಳೆಯದಾಗತ್ತೆ.